Dear students, from last class we are discussing about the data structures. Already we have discussed about the types of data structures, and today we are discussing about the operations performed on array. Operations performed on array. Operations performed on array. Okay. In the examination they'll ask, write the operations performed on linear data structure or write the operations performed on array. Already we have written. One is a traversal or traversing. Then insertion. Third one is deletion, and the fourth one is searching. Fifth one sorting, and the sixth one is merging. Common question for 2 and 3 marks question, they'll ask write the operation performed on linear data structure, or they can ask write the operation performed on array. Both the answers are same. You have to write the operations performed on array or traversal. Array traversal ಅಂತ ಕೂಡ ಬರೀಬಹುದು. ಇನ್ಸರ್ಷನ್, ಡಿಲೀಷನ್, ಸರ್ಚಿಂಗು, ಸಾರ್ಟಿಂಗು ಮತ್ತೆ ಮರ್ಜಿಂಗು. ಟ್ರಾವರ್ಸಲ್ ಬಗ್ಗೆ ಆಲ್ರೆಡಿ ವಿ ಆರ್ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ಕ್ಲಾಸ್. ವಾಟ್ ಡು ಯು ಮೀನ್ ಬೈ ಎ ಟ್ರಾವರ್ಸಲ್ ಅಥವಾ ಟ್ರಾವರ್ಸಿಂಗ್ ಅಂದ್ರೆ ಏನು? ವಿಸಿಟಿಂಗ್ each element of an array exactly once is called array traversing. ಪ್ರತಿಯೊಂದು ಎಲಿಮೆಂಟ್ ನ ಅಕ್ಸೆಸ್ ಮಾಡೋದು. ವಿಸಿಟಿಂಗ್ ಇಸ್ ನಥಿಂಗ್ ಬಟ್ ಅಕ್ಸೆಸಿಂಗ್ ದ ಎಲಿಮೆಂಟ್, ಈಚ್ ಎಲಿಮೆಂಟ್ ಎಕ್ಸಾಕ್ಟ್ಲಿ ಒನ್ಸ್. ಓಕೆ, ವಿಸಿಟಿಂಗ್ each element of an array exactly once is called array traversal. Okay, and already we have discussed algorithm also with respect to the traversing of an array, and I have given homework to write a program for input and output operation of an array. Okay, how do you access the elements and how do you print the elements? Okay, reading and writing, writing elements of array andru onde, accessing elements of an array andru onde. Okay, input and output operation of one array ಅಂತಂದ್ರು ಒಂದೇ. ಅದನ್ನ ಹೋಮ್ವರ್ಕ್ ಕೊಟ್ಟಿದ್ವಿ, ಯಾರು ಬರ್ದಿಲ್ಲ. ಓಕೆ, ಅದನ್ನ ಇವಾಗ ನಾವೇ ಸಾಲ್ವ್ ಮಾಡೋಣ. ಓಕೆ, ಪ್ರೋಗ್ರಾಮ್ to perform input and output operation of 1D array. ಇನ್ಪುಟ್ is nothing but ಏನು ಇನ್ಪುಟ್ ಅಂತ ಅಂದ್ರೆ ರೀಡ್ ಅಂತ, ರೀಡ್ ಅಂಡ್ ರೈಟ್ ಅಂತಾನು ಕೇಳ್ತಾನೆ. ರೀಡ್ ರೈಟ್ ಆಪರೇಷನ್ ಅಂತ ರೀಡ್. ಔಟ್ಪುಟ್ ಅಂದ್ರೆ ಏನು? ರೈಟ್. ರೀಡ್ ಆಪರೇಷನ್, ರೈಟ್ ಆಪರೇಷನ್ ಆಫ್ 1D array ಅಂದ್ರೆ ಒಂದೇ. ಇನ್ಪುಟ್ ಅಂಡ್ ಔಟ್ಪುಟ್ ಆಪರೇಷನ್ ಆಫ್ 1D array ಅಂದ್ರೆ ಒಂದೇ. accessing the elements of an array ಅಂದ್ರೆ ಒಂದೇ. Okay, they can ask in any type. Generally they'll ask write a program to perform read and write operation ಅಥವಾ to perform input and output operation of 1D array or accessing the array elements. Okay, for us accessing and printing array elements. ನೋಡಿ ಯಾವ ರೀತಿ ಕೇಳಿದ್ರು ಇದೇ ಉತ್ತರ. array elements. Okay, let us write a simple program. ಎಷ್ಟು ಜನ ಆಲ್ರೆಡಿ ಒಂದು ವರ್ಷ ಆಯಿತು ಅಂತ ಮರ್ತೋಗಿದ್ದೀರಾ ಪ್ರೋಗ್ರಾಮು? ಓಕೆ, ಪ್ರೋಗ್ರಾಮ್ ಸ್ಟಾರ್ಟ್ ವಿತ್ ಕಾಮೆಂಟ್ ಲೈನ್. ಕಾಮೆಂಟ್ ಲೈನ್ ಅಂದ್ರೆ ಏನು ಅಂತ ಗೊತ್ತಿದೆ ನಿಮಗೆ? ಕಾಮೆಂಟ್ ಲೈನ್ಸ್ ಆರ್ ದ ನಾನ್ ಎಕ್ಸಿಕ್ಯೂಟೇಬಲ್ ಸ್ಟೇಟ್ಮೆಂಟ್ ಇನ್ ಎ ಪ್ರೋಗ್ರಾಮಲ್ಲಿ ಎಕ್ಸಿಕ್ಯೂಟ್ ಆಗಲ್ಲ. ದೆನ್ ವಾಟ್ ಇಸ್ ದ ಪರ್ಪಸ್ ಆಫ್ ಯೂಸಿಂಗ್ ಕಾಮೆಂಟ್ ಲೈನ್? ಟು ಇಂಪ್ರೂವ್ ರೀಡಬಿಲಿಟಿ. ನಿಮ್ಗೆ ಅರ್ಥ ಆಗಕ್ಕೆ ಏನು ಪ್ರೋಗ್ರಾಮ್ ಇದು ಅಂತ. ಇಲ್ಲಿ ನಾವು ಕಾಮೆಂಟಲ್ಲಿ ಹಾಕೋಬಹುದು ರೀಡ್ ರೈಟ್ ಆಪರೇಷನ್ ಅಥವಾ ಇನ್ಪುಟ್ ಔಟ್ಪುಟ್ ಆಪರೇಷನ್ ಅಂತ. ರೈಟ್, ಲೆಟ್ ಅಸ್ ರೈಟ್ ರೀಡ್ ರೈಟ್ ಆಪರೇಷನ್ ಅಂತ ಹಾಕೋಣ. ರೀಡ್ ಅಂಡ್ ರೈಟ್ ಆಪರೇಷನ್.
ಓಕೆ, ಇನ್ಪುಟ್ ಔಟ್ಪುಟ್ ಆಪರೇಷನ್ ಅಂದ್ರೆ ಒಂದೇ, ರೀಡ್ ರೈಟ್ ಆಪರೇಷನ್ ಅಂದ್ರೆ ಒಂದೇ. ಇದು ಕಾಮೆಂಟ್ ಕ್ಯಾನ್ ಬಿ ರಿಟರ್ನ್ ಆಸ್ 2 ಸ್ಲಾಶಸ್, ಫಾರ್ವರ್ಡ್ ಸ್ಲಾಶ್, 2 ಫಾರ್ವರ್ಡ್ ಸ್ಲಾಶ್ ಹಾಕೋದು ಅಂದ್ರೆ ಇದು ಸಿಂಗಲ್ ಲೈನ್ ಕಾಮೆಂಟ್ ಅಂತ. ಮಲ್ಟಿ ಲೈನ್ ಕಾಮೆಂಟ್ಸ್ ಆಲ್ರೆಡಿ ಹೇಳ್ಕೊಟ್ಟಿದ್ದೀವಿ. ಓಕೆ, ನಾವು ಇವಾಗ ಕಾಮೆಂಟ್ಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋದು ಬೇಡ, ವಿ ಫೋಕಸ್ ಆನ್ ಎ ಪ್ರೋಗ್ರಾಮ್. ಓಕೆ, ದೆನ್ ಹೆಡರ್ ಫೈಲ್ಸ್ ಬರಬೇಕಲ್ಲ. ಆಶ್ ಇನ್ಕ್ಲೂಡ್ IO stream .h header file, then as include console IO con IO .h. ಇವೆರಡು ಹೆಡರ್ ಫೈಲ್ಸ್ ಬೇಕೇ ಬೇಕು, ಯಾವ್ದನ್ನ ಪ್ರೋಗ್ರಾಮ್ ಆಗಲಿ ಇವೆರಡು ಹಾಕ್ಬಿಡಿ ಆಯ್ತಲ್ಲ. IO stream ಅಲ್ಲಿ ಗೊತ್ತಲ್ವಾ, ಇನ್ಪುಟ್ ಔಟ್ಪುಟ್ ಸ್ಟ್ರೀಮ್ ಅಂತ. ಸ್ಟ್ರೀಮ್ ಇನ್ಪುಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಇನ್ಪುಟ್ ಯೂಸ್ ಮಾಡ್ತೀರಾ, ದೆನ್ ಔಟ್ಪುಟ್ ಮಾಡಲಿಕ್ಕೆ ಔಟ್ಪುಟ್ ಆಪರೇಷನ್ ಮಾಡ್ತೀರಾ. ಸ್ಟ್ರೀಮ್ ಔಟ್ಪುಟ್ ಇನ್ಪುಟ್ ಅಂತ. ದೆನ್ CONIO ಅಂದ್ರೆ ಕನ್ಸೋಲ್ ಇನ್ಪುಟ್ ಔಟ್ಪುಟ್ ಆಪರೇಷನ್ಸ್. ಓಕೆ, ಇನ್ಪುಟ್ ಔಟ್ಪುಟ್ ಆಪರೇಷನ್ ಇಲ್ಲಿ ಯಾವ್ದಿರಲಿ, ಸಿ ಇನ್ ಇನ್ಪುಟ್ ಆಪರೇಷನ್, ಸಿ ಔಟ್ ಔಟ್ಪುಟ್ ಆಪರೇಷನ್, ಅವೆರಡು ಫಂಕ್ಷನ್ ನಾವು ಯೂಸ್ ಮಾಡ್ಬೇಕಂದ್ರೆ ಈ ಹೆಡರ್ ಫೈಲ್ ಇರಬೇಕು. ಆ ಹೆಡರ್ ಫೈಲ್ ಇಲ್ಲ ಅಂತಂದ್ರೆ ಏನಾಗುತ್ತೆ, ಯಾವ್ದೊಂದು ಫೈಲ್ ಮಿಸ್ ಆಗಿದೆ ಅಂತ ಪ್ರಿಂಟ್ ಆಗುತ್ತೆ. ಅದಕ್ಕೋಸ್ಕರ ಯು ಹ್ಯಾವ್ ಟು ಇನ್ಕ್ಲೂಡ್ ದಿಸ್ ಫೈಲ್ ಆಲ್ಸೋ. ಹೆಡರ್ ಫೈಲ್ ನ ಸೇರಿಸ್ಕೊಂಡಿದೀವಿ ಅಂತ ಇನ್ಕ್ಲೂಡ್. ಓಕೆ, ಇನ್ ಜನರಲ್ ಇನ್ಕ್ಲೂಡ್ ಅಂದ್ರೆ ಏನು, ಸೇರಿಸ್ಕೊಳ್ಳಿ, ಆ ಪ್ರೋಗ್ರಾಮ್ ಅಲ್ಲಿ ನಾವು ಸೇರಿಸಿದೀವಿ. ನೆಕ್ಸ್ಟ್ ಕನ್ಸೋಲ್ ಇನ್ಪುಟ್ ಔಟ್ಪುಟ್ ಆಪರೇಷನ್. ಕನ್ಸೋಲ್ ಇನ್ಪುಟ್ ಔಟ್ಪುಟ್ ಆಪರೇಷನ್ ಯಾವುದು, ಗೆಟ್ CH ಕ್ಲಿಯರ್ ಸ್ಕ್ರೀನ್ ಯೂಸ್ ಮಾಡ್ತೀರಾ. ಓಕೆ, ಅದನ್ನ ಆ ಫಂಕ್ಷನ್ ನ ಸೋರ್ಸ್ ಕೋಡ್ ಇದರಲ್ಲಿ ಇರುತ್ತೆ, ಅದನ್ನ ಕೂಡ ನಾವು ಸೇರಿಸ್ಕೊಂಡಿದೀವಿ ಅಂತ. ಅದಕ್ಕೆ ನೀವೇನು ಸೋರ್ಸ್ ಕೋಡ್ ಬರೆಯೋದು ಬೇಕಾಗಿಲ್ಲ, ಜಸ್ಟ್ ಯು ಹ್ಯಾವ್ ಟು ಇನ್ಕ್ಲೂಡ್ ದಟ್ ಫೈಲ್. ಆ ಫೈಲ್ ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಸಾಕು. ಓಕೆ, ದೆನ್ ಎ ಪ್ರೋಗ್ರಾಮ್ ವಿಲ್ ಸ್ಟಾರ್ಟ್ ವಿತ್ ದ ಫಂಕ್ಷನ್ ವಾಯ್ಡ್ ಮೈನ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಬರೀ ಮೈನ್ ಅಂತ ಬಂದ್ರು ಆಯ್ತು. ವಾಯ್ಡ್ ಅಂತ ಅಂದ್ರೆ ದ ಫಂಕ್ಷನ್ ವಿಲ್ ನಾಟ್ ರಿಟರ್ನ್ ಎನಿ ವ್ಯಾಲ್ಯೂ ಇದ್ರೆ ವಾಯ್ಡ್ ಮೈನ್. ಇದಾ? ಎಸ್. ನಾವು ಡಿಕ್ಲರೇಷನ್ ಆಫ್ 1D ಅರೇ ಗೊತ್ತಿದೆ, ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಇಂಟೀಜರ್ ಡೇಟಾ ಟೈಪ್ ಯಾವ್ದಾದ್ರು ಆಗಿರ್ಬೋದು. ನಾವು ಎಲಿಮೆಂಟ್ಸ್ ಅಂತಂದ್ರೆ ಇಟ್ ಇಸ್ ಆಫ್ ಇಂಟೀಜರ್ ಓನ್ಲಿ. ಇಂಟೀಜರ್ ಅರೇ ನೇಮ್ ಎ ಅಂತ ತೊಗೊಳ್ಳಿ, ಅಪ್ಪರ್ ಕೇಸ್ ಲೋವರ್ ಕೇಸ್ ಯಾವ್ದಾದ್ರು ತಗೋಬಹುದು. ಓಕೆ, ಇಲ್ಲಿ ಎಲಿಮೆಂಟ್ಸು 10 ಎಲಿಮೆಂಟ್ಸ್ ಇಟ್ಕೊಳ್ಳಿ. ಓಕೆ, ಅದರಲ್ಲಿ ನಿಮ್ಗೆ ಎಷ್ಟು ಎಲಿಮೆಂಟ್ಸ್ ಬೇಕು, ವ್ಯಾಲ್ಯೂ n ಅಂತ ತೊಗೊಳ್ಳಿ. ದೆನ್ ಟು ಅಕ್ಸೆಸ್ ಆಲ್ ಎಲಿಮೆಂಟ್ಸ್ ಯು ನೀಡ್ ಒನ್ ಸಬ್ಸ್ಕ್ರಿಪ್ಟ್ ವೇರಿಯಬಲ್ i ಅಂತ ತೊಗೊಳ್ಳಿ, ಇಂಡೆಕ್ಸ್ ವೇರಿಯಬಲ್ ಅಥವಾ ಸಬ್ಸ್ಕ್ರಿಪ್ಟ್ ವೇರಿಯಬಲ್ ಅಂತ. ಓಕೆ, 10 ಎಲಿಮೆಂಟ್ಸ್ ಅಲ್ಲಿ ಹೌ ಮೆನಿ ಎಲಿಮೆಂಟ್ಸ್ ಯು ವಾಂಟ್ ಅನ್ನೋದಕ್ಕೆ n ಒಂದು ಇಂಡೆಕ್ಸ್, ಪೊಸಿಷನ್ ಅಂತ ಕರೆದಿದೆ. ಪ್ರತಿಯೊಂದು ಎಲಿಮೆಂಟ್ಸ್ಗೆ ಏನಿರುತ್ತೆ, ಪೊಸಿಷನ್ ಇರುತ್ತೆ. ಓಕೆ, ಇಟ್ ರೆಫರ್ಸ್ ಟು ದ ಪೊಸಿಷನ್ ಆಫ್ ಎ ಪರ್ಟಿಕ್ಯುಲರ್ ಎಲಿಮೆಂಟ್. ಆ ಎಲಿಮೆಂಟ್ ಪೊಸಿಷನ್ ಬೇಕು ಅಂತಂದ್ರೆ ಒಂದು ಇಂಡೆಕ್ಸ್ ವೇರಿಯಬಲ್ ಅಥವಾ ಸಬ್ಸ್ಕ್ರಿಪ್ಟ್ ವೇರಿಯಬಲ್ ಬೇಕು, ಅದೊಂದು ವೇರಿಯಬಲ್ ಡಿಕ್ಲರೇಷನ್ ಮಾಡಿದ್ದೀವಿ. ಹಾಗೆ 3 ವೇರಿಯಬಲ್ ಸಾಕು, ಒಂದು ಅರೇ ನೇಮ್, ಇನ್ನೊಂದು ಸೈಜ್, ದೆನ್ ಎಲಿಮೆಂಟ್ ನಂಬರ್ ಆಫ್ ಎಲಿಮೆಂಟ್ಸ್, ದೆನ್ ಒಂದು ಇಂಡೆಕ್ಸ್ ವೇರಿಯಬಲ್, ದೆನ್ ಕ್ಲಿಯರ್ ಸ್ಕ್ರೀನ್, CLR ಕ್ಲಿಯರ್ ಸ್ಕ್ರೀನ್. ನೋಡಿ, ಈ ಫಂಕ್ಷನ್ಗೋಸ್ಕರನೇ ಈ ಫೈಲ್ನ ಇನ್ಕ್ಲೂಡ್ ಮಾಡಿರೋದು. ಓಕೆ, ಸಿ ಔಟ್ ಅಲ್ಲಿ ಹಾಕೊಳ್ಳಿ, ಸಿ ಔಟ್. ಓಕೆ, ಹೌ ಮೆನಿ ಎಲಿಮೆಂಟ್ಸ್ ಯು ವಾಂಟ್, ಫಸ್ಟ್ ಇಯರ್ ಬರ್ಸಿದ್ದೀನಿ ಆಲ್ರೆಡಿ. ಓಕೆ, ಹೌ ಮೆನಿ ಎಲಿಮೆಂಟ್ಸ್ ಯು ವಾಂಟ್, ಎಷ್ಟು ಎಲಿಮೆಂಟ್ಸ್ ಬೇಕು ನಿಮಗೆ ಅಂತ, ಆಯ್ತಾ. ಓಕೆ, ಅವಾಗ ಅಕ್ಸೆಪ್ಟ್ ಮಾಡ್ಕೋಬೇಕು. ಇನ್ಪುಟ್ ಆಪರೇಷನ್ ಸಿ ಇನ್ ಎನ್ ಅರ್ಥಾಯ್ತಲ್ಲ. ಎಲ್ಲ ಎಲಿಮೆಂಟ್ಸ್ ರೀಡ್ ಮಾಡ್ಕೊಳ್ಳಿಕ್ಕೆ ಏನು ಫಂಕ್ಷನ್, ಯು ಹ್ಯಾವ್ ಟು ಅಕ್ಸೆಸ್ ಆಲ್ ದ ಎಲಿಮೆಂಟ್ ಯೂಸಿಂಗ್ ಫಾರ್ ಲೂಪ್. ಫಾರ್ ಲೂಪ್ ಅಲ್ಲಿ ಮಾತ್ರ ಸಾಧ್ಯ. ಪ್ರತಿಯೊಂದು ಎಲಿಮೆಂಟ್ಸ್ ನೀವು ಅಕ್ಸೆಸ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಗೋ ಫಾರ್ ಅ ಫಾರ್ ಲೂಪ್. ದೆನ್ ಯು ರೈಟ್ ಫಾರ್ i is equal to 0, then i less than n. 0 ಇಂದ 1 ಕಡಿಮೆ ಆಗುತ್ತೆ, i less than n. ಪ್ರತಿಯೊಂದು ಅಕ್ಸೆಪ್ಟ್ ಎಲಿಮೆಂಟ್ ಅಕ್ಸೆಪ್ಟ್ ಮಾಡ್ತಿದ್ದಾಗ ಏನಾಗುತ್ತೆ, ದ i value will be incremented, i plus plus. Then element of each element will be accepted using a function called cin a of i position. ಆ ಪೊಸಿಷನ್ ಅಲ್ಲಿ ನೀವು ಯಾವ ಎಲಿಮೆಂಟ್ ಬೇಕಾದ್ರೂ ನೋಡ್ಕೋಬಹುದು. ಅರ್ಥ ಆಯ್ತಲ್ಲ. ಎಸ್. ನೆಕ್ಸ್ಟ್ ಸಿ ಔಟ್. ದ ಎಲಿಮೆಂಟ್ಸ್ ಎಂಟರ್ಡ್ ಬೈ ಯು, the elements entered by you, backslash n. once next line ಅಲ್ಲಿ ಪ್ರಿಂಟ್ ಆಗಲಿ. ಮತ್ತೆ ಎಲ್ಲ ಎಲಿಮೆಂಟ್ಸ್ ಪ್ರಿಂಟ್ ಆಗಬೇಕು ಅಂತಂದ್ರೆ ಏನು ಮಾಡಬೇಕು, ಹೇಗೆ ನೀವು ಹ್ಯಾವ್ ಟು ಗೋ ಫಾರ್ ಲೂಪ್ ಅಲ್ಲಿ. ನೋಡಿ, ದಿಸ್ ಈಸ್ ಕಾಲ್ಡ್ ಇನ್ಪುಟ್ ಆಪರೇಷನ್. ಇಲ್ಲಿ ಕಾಮೆಂಟ್ ಲೈನ್ ಹಾಕೊಂಡ್ಬೇಕಾದ್ರೆ ನಿಮ್ಗೆ ಅರ್ಥ ಆಗಲಿ ಅಂತ ಬರೀತಾ ಇದ್ದೀನಿ. ಇನ್ಪುಟ್ ಆಪರೇಷನ್. ಇನ್ಪುಟ್ ಆದ್ಮೇಲೆ ಏನಾಗಬೇಕು, ಔಟ್ಪುಟ್ ಆಗಬೇಕು. ಔಟ್ಪುಟ್ಗೆ ಸ್ಟೇಟ್ಮೆಂಟ್ ಯಾವುದು, ಬಿಫೋರ್ ಔಟ್ಪುಟ್ again you have to go for loop. for ಕಾಮನ್ ಅದನ್ನು ರಿಪೀಟ್ ಮಾಡೋದಾಯ್ತು. for i is equal to 0, i less than n,
I plus plus. Okay. Then instead of C in operation, now we have to put as C out operation. C out. C out. Okay. A of I. A of I. ಪ್ರತಿಯೊಂದು ಎಲಿಮೆಂಟ್ ಇದಾಗಬೇಕು ಅಂತಂದ್ರೆ ಏನು ಮಾಡಬೇಕು, ಸ್ಪೇಸ್ ಬೇಕಾ, ಒಂದು ಸ್ಪೇಸ್ ಕೊಟ್ಕೊಳ್ಳಿ, ಡಬಲ್ ಕಾಮ ರೈಟ್. ದೆನ್ ನಿಮಗೆ ಲಾಸ್ಟ್ ಗೊತ್ತಿದೆ, ಕ್ಲಿಯರ್ ಸ್ಕ್ರೀನ್ ಆದಮೇಲೆ ಲಾಸ್ಟ್ ಆಪರೇಷನ್ ಯಾವುದು, ಗೆಟ್ ಸಿ ಎಚ್. ಗೆಟ್ ಸಿ ಎಚ್. ಓಕೆ, ಮೊದಲು ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ಯಾವ್ಯಾವ್ದು ಆಪರೇಷನ್ ಅಂತ. ಓಕೆ, ದಿಸ್ ಈಸ್ ಕಾಲ್ಡ್ ಎ ಡಿಕ್ಲರೇಷನ್, ಅರೇ ಡಿಕ್ಲರೇಷನ್ ಪಾರ್ಟ್ ಇದು. ಅರೇ, ವಾಟ್ ಇಸ್ ದ ನೇಮ್ ಆಫ್ ಅನ್ ಅರೇ, ಎ ಅಂತ ಕೊಟ್ಟಿದ್ದೀವಿ. ಅಂಡ್ ದಿಸ್ ಕಂಟೈನ್ಸ್ ಹೌ ಮೆನಿ ಎಲಿಮೆಂಟ್ಸ್, 10 ಎಲಿಮೆಂಟ್ನ ಕೊಟ್ಟಿದ್ದೀವಿ ಸೈಜು. 10 ನಿಮ್ಗೆ ಎಷ್ಟು ಬೇಕು, ಎನ್. ಓಕೆ, ಅಂಡ್ ಫಾರ್ ಈಚ್ ಪೊಸಿಷನ್ ಐ. ದೆನ್ ಸಿ ಔಟ್ ಇಸ್ ಔಟ್ಪುಟ್ ಫಂಕ್ಷನ್. ಇದೆ ಈ ಆಪರೇಟರ್ ಅಷ್ಟೇನು, ಎಕ್ಸ್ಟ್ರಾಕ್ಷನ್ ಆಪರೇಟರ್ ಅಂತ. 2 ಲೆಸ್ ದೆನ್ ಸಿಂಬಲ್ ಬರೋದ್ರೆ ದಿಸ್ ಆಪರೇಟರ್ ಇಸ್ ಕಾಲ್ಡ್ ಎಕ್ಸ್ಟ್ರಾಕ್ಷನ್. ಎಕ್ಸ್ಟ್ರಾಕ್ಷನ್ ಆಪರೇಟರ್ ಹಾಕ್ಬಿಟ್ಟು ಇಲ್ಲೊಂದು ಲೈನ್ ಪಾಸ್ ಮಾಡ್ತಾ ಇದೀವಿ. ಓಕೆ, ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಇದಕ್ಕೆ ಅಂತ ಕರಿತೀವಿ, ಸ್ಟ್ರಿಂಗ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ವಾಟ್ ಎವರ್ ಯು ಟೈಪ್ ವಿತ್ ಇನ್ ದ ಡಬಲ್ ಕೋಟ್ಸ್ ಇಟ್ ವಿಲ್ ಪ್ರಿಂಟ್ ಆಸ್ ಇಟ್ ಈಸ್. ಅದೇ ರೀತಿ ಪ್ರಿಂಟ್ ಆಗುತ್ತೆ ಔಟ್ಪುಟ್ ಬರ್ಬೇಕಾದ್ರೆ. ಹೌ ಮೆನಿ ಎಲಿಮೆಂಟ್ಸ್ ಯು ವಾಂಟ್ ಅಂತ ಪ್ರಿಂಟ್ ಆಗುತ್ತೆ. ಓಕೆ, ದೆನ್ ಯು ಆರ್ ಗೋಯಿಂಗ್ ಟು ರೀಡ್ ಆಲ್ ದ ಎಲಿಮೆಂಟ್ಸ್ ಯೂಸಿಂಗ್ ಎ ಇನ್ಪುಟ್ ಸ್ಟೇಟ್ಮೆಂಟ್ ಕಾಲ್ಡ್ ಸಿ ಇನ್. ಸಿ ಇನ್ ಅಂದರೆ ಅಕ್ಸೆಪ್ಟ್ ಮಾಡ್ಕೊತಾ ಇದೀವಿ ಇನ್ಪುಟ್ ಆಪರೇಷನ್. ಔಟ್ ಅಂದರೆ ಔಟ್ಪುಟ್ ಪ್ರಿಂಟ್ ಮಾಡ್ತಾ ಇದೀವಿ ಅಂತ. ಓಕೆ, ಎನ್ ವ್ಯಾಲ್ಯೂನ ತೊಗೊತಾ ಇದ್ರ. ಎನ್ ತೊಗೊತಾ ಇದ್ದಾಗೇನೆ ಎನ್ ಆಗೋವರೆಗೂ ನಾವೇನು ಮಾಡ್ತೀವಿ, ಪ್ರತಿಯೊಂದು ಎಲಿಮೆಂಟ್ನ ರೀಡ್ ಮಾಡ್ತಾ ಇದೀವಿ. ಸಿ ಟು ಅಕ್ಸೆಸ್ ಆಲ್ ದ ಎಲಿಮೆಂಟ್ಸ್ ಏನಪ್ಪ ಬೇಕು, ಯು ನೀಡ್ ಒನ್ ಫಾರ್ ಲೂಪ್ ಬೇಕು. ಇಷ್ಟ ಎಷ್ಟು ಎಲಿಮೆಂಟ್ಸ್ ಬೇಕಾದ್ರೆ ತಗೋಬೋದು, 5 ಬೇಕಾ, 10 ಬೇಕಾ, 15 ಬೇಕಾ. ಬಟ್ ವಿ ಆರ್ ರಿಸ್ಟ್ರಿಕ್ಟೆಡ್ ಫಾರ್ 10 ಎಲಿಮೆಂಟ್ಸ್. 10 ಎಲಿಮೆಂಟ್ಸ್ಗೆ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲ ನೀವು ಇಲ್ಲೊಂದು 50 ಕೊಟ್ಟು ನೀವೆಷ್ಟು ಎನ್ ವ್ಯಾಲ್ಯೂ ಕೊಡ್ತೀರೋ ಅಷ್ಟು ಆಗೋವರೆಗೂ ಎಂಟ್ರಿ ಮಾಡ್ಕೊತಾನೆ ಇರಬೇಕು. ಓಕೆ, ಅಲ್ಲಿಗೆ ಇವಾಗ ಫಾರ್ ಎಕ್ಸಾಂಪಲ್ ಎಂಟರ್ ದ ವ್ಯಾಲ್ಯೂ ಹೌ ಮೆನಿ ಎಲಿಮೆಂಟ್ಸ್ ಯು ವಾಂಟ್ ಅಂತ ಕೊಟ್ಟರೆ 5 ಅಂತ ಕೊಟ್ಟರೆ ನೀವು 5 ಎಲಿಮೆಂಟ್ಸ್ನ ಅಕ್ಸೆಪ್ಟ್ ಮಾಡ್ಕೊತ ಹೋಗಬೇಕು. ರೈಟ್. ಹಾಂ, ಫಾರ್ ಐ ಇಸ್ ಈಕ್ವಲ್ ಟು 0, ಐ ಲೆಸ್ ದೆನ್ ಎನ್, ಐ ಪ್ಲಸ್ ಪ್ಲಸ್ ಇಟ್ರೇಷನ್ ಇಂಡೆಕ್ಸ್ ಪೊಸಿಷನ್ 0 ಇಂದ ಲೆಸ್ ದೆನ್ ಎನ್ ವರೆಗೂ ಆಗ್ತಾ ಹೋಗುತ್ತೆ. 5 ಇತ್ತು ಅಂದರೆ 0 ಇಂದ 4ಕ್ಕೆ ಎಂಡ್ ಆಗುತ್ತೆ. 3 ಕೊಟ್ಟರೆ 0 to 2 ಎಂಡ್ ಆಗುತ್ತೆ. ದಟ್ ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ರೆಡಿ ಇನ್ ದ ಆಲ್ಗರಿದಮ್. ಓಕೆ, ಎಲಿಮೆಂಟ್ ಅಕ್ಸೆಪ್ಟ್ ಆಗ್ತಿದ್ದಂಗೆ ಇಲ್ಲೇನು ಬೇರೆ ಆಪರೇಷನ್ಸ್ ಮಾಡ್ತಿಲ್ಲ. ಅಕ್ಸೆಪ್ಟ್ ಮಾಡು, ಪ್ರಿಂಟ್ ಮಾಡು, ತಗೋ, ಪ್ರಿಂಟ್ ಆಗು ಅಂತ ಅಷ್ಟೇ. ಸಿ ದ ಎಲಿಮೆಂಟ್ಸ್ ಎಂಟರ್ಡ್ ಬೈ ಯು, ನೀವೇನು ಎಲಿಮೆಂಟ್ನ ಎಂಟರ್ ಮಾಡಿದ್ದೀರಾ ಅದು ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆಗಬೇಕು ಅಂದ್ರೆ ಮತ್ತೆ ಫಾರ್ ಲೂಪ್ ಹೋಗ್ಬೇಕು. ಫಾರ್ ಐ ಇಸ್ ಈಕ್ವಲ್ ಟು 0, ಐ ಲೆಸ್ ದೆನ್ ಎನ್, ಐ ಪ್ಲಸ್ ಪ್ಲಸ್. ಸಿ ಔಟ್ ಎ ಆಫ್ ಐ. ಎ ಆಫ್ ಐ ಇದೇನಕ್ಕೆ ಸಾರ್ ಬರ್ದಿದ್ದೀರಾ, ಎಲಿಮೆಂಟು ಮರ್ಜ್ ಆಗಬಾರ್ದು. ಒಂದು ಎಲಿಮೆಂಟ್ ಪ್ರಿಂಟ್ ಆದಮೇಲೆ ಒಂದು ಸ್ಪೇಸ್ ಗ್ಯಾಪ್ ಇರಲಿ ಅಂತ. ನೀವು ಇದನ್ನು ಕೊಡಲಿಲ್ಲ ಅಂತಂದರೆ ಮರ್ಜ್ ಆಗ್ಬಿಡುತ್ತೆ. ಯು ವಾಂಟ್ ಟು ಪ್ರಿಂಟ್ ಎಲಿಮೆಂಟ್, ಈಗ 1, 2, 3 ಅಂತ ಬರೀಬೇಕಂದ್ರೆ ದಿಸ್ ಇಸ್ ದ ಸ್ಪೇಸ್. ಈ ಸ್ಪೇಸ್ ಬರಬೇಕು ಅಂದರೆ ಇದನ್ನು ಕೊಡಬೇಕು. ಫಸ್ಟ್ ಇಯರಲ್ಲಿ ಕೂಡ ಹೇಳ್ಕೊಟ್ಟಿದ್ದೀನಿ ಆಯ್ತಲ್ಲ. ಸಿ ಫಾರ್ ದಟ್ ಸೇಕ್. ದೆನ್ ಬಿಫೋರ್ ಗೋಯಿಂಗ್ ಟು ದಿಸ್ ಒನ್, ಇದೇನಕ್ಕೆ ಗೆಟ್ ಸಿ ಎಚ್ ಫಂಕ್ಷನ್ ಏನಿರುತ್ತೆ, ಇಟ್ ವಿಲ್ ವೆಯ್ಟ್ ಫಾರ್ ದ ಯೂಸರ್ ಟು ಪ್ರೆಸ್ ಎನಿ ಕೀ. ಯಾವುದಾದ್ರು ಕೀ ಇರೋವರೆಗೂ ರಿಸಲ್ಟು ಅಲ್ಲೇ ಇರುತ್ತೆ ಮಾನಿಟರ್ ಕನ್ಸೋಲ್ ಮೇಲೆ. ಇಲ್ಲ ಅಂದರೆ ರಿಸಲ್ಟ್ ಹೋಗ್ಬಿಟ್ಟು ವಾಪಸ್ ಮತ್ತೆ ಎಡಿಟ್ರಿಗೆ ಬಂದ್ಬಿಡುತ್ತೆ. ಎಡಿಟರಿಗೆ ಬರೋದು ಬೇಡ ಸರ್, ಎಂಟರ್ ಹೊಡೆ ತಕ ಅಲ್ಲಿರಲಿ ಅಂತ ಅಂದರೆ ಗೆಟ್ ಸಿ ಎಚ್ ಹೇಳಬೇಕು. ಮೀನ್ಸ್ ಇಟ್ ವಿಲ್ ವೆಯ್ಟ್ ಫಾರ್ ದ ಯೂಸರ್ ಟು ಪ್ರೆಸ್ ಎನಿ ಕೀ ಅಂತ. ಓಕೆ, ದಿಸ್ ಇಸ್ ದ ಸಿಂಪಲ್ ಪ್ರೋಗ್ರಾಮ್ ಟು ಪರ್ಫಾರ್ಮ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಪರೇಷನ್. ಅರ್ಧಾಯ್ತಲ್ಲ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೋಗ್ರಾಮ್ ಬರೆದಿದ್ದೀವಿ. ಅಲ್ಲಿಗೆ ಒಂದು ಫಂಕ್ಷನ್ ಆಯಿತು, ಟ್ರಾವರ್ಸಲ್ ಮುಗೀತು. ಟ್ರಾವರ್ಸಲ್ ಫಿನಿಶ್ಡ್. ಓಕೆ, ಇನ್ ನೆಕ್ಸ್ಟ್ ಕ್ಲಾಸ್ ವಿಲ್ ಗೋ ಫಾರ್ insertion and deletion. Okay, thank you students.